ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗು ಬೆಳಗ್ಗೆ ಹೆಸರು ಬೇಳೆದು ರೈಸ್ ಮಾಡಿದೆ, ನಿಮಗೆಲ್ಲ ತೋರಿಸಿದ್ದೀನಿ. ಇವಾಗ ನಾನು ಹಾಗಲಕಾಯಿ ಗೊಜ್ಜು ಮಾಡಿ ಪ್ಲೈನ್ದು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಪ್ಲೈನ್ ರೊಟ್ಟಿ ಮಾಡ್ತೀನಿ. ಅದಕ್ಕೆ ನೋಡಿದ್ರೆ ಹಾಗಲಕಾಯಿ ರೆಡಿ ಇದೆ. ಮತ್ತು ಹಾಗಲಕಾಯಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ಕೆಜ್ಜಿಟ್ಟಿದ್ದೀನಿ, ಟೊಮೊಟೊ, ಈರುಳ್ಳಿ, ಎರಡೇ ಹಸಿರು ಮೆಣಸಿನ್ಕಾಯಿ ಇದು. ಮತ್ತು ಇವಾಗ ನಾನು ರುಬ್ಬಕ್ಕೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಕಡಲೆ ಬೀಜ, ಯಾಕಂದ್ರೆ ಅದು ಸ್ವಲ್ಪನೇ ಇರೋದು. ತೆಂಗಿನಕಾಯಿ, ಕಡಲೆ. ನಾನು ಇದನ್ನು ಪುಡಿ ಮಾಡ್ಕೊತೀನಿ ಫ್ರೆಂಡ್ಸ್, ನೀರು ಹಾಕಿ ರುಬ್ಕೊಳ್ಳಲ್ಲ ನೋಡಿ. ಎಳ್ಳು, ಅದೆಲ್ಲನೂ ನಾನು ಪುಡಿ ಮಾಡ್ಕೊತೀನಿ, ನಿಮಗೆ ತೋರಿಸಿದ್ದೀನಿ ನೋಡಿ. ಸಾಂಬಾರು ಪುಡಿನೇ ನಾನು ಹಾಕೋದು. ಸಾಂಬಾರು ಪುಡಿ ಹಾಕಿದ್ರೆ ಮಾಡೋದು ಫ್ರೆಂಡ್ಸ್ ನಾನು ಎಲ್ಲದಕ್ಕೂ. ಅದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಮಾತ್ರ ಧನಿಯಾ ಪುಡಿ ಹಾಕಬೇಕು. ಆಮೇಲೆ ನೋಡಿ, ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡೋ ರೀತಿ ಮತ್ತು ಅದನ್ನು ಪುಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಹುರ್ಕೊಳ್ಳೋಣ ಬನ್ನಿ. ಎಣ್ಣೆ ಆಲ್ರೆಡಿ ಬಿಟ್ಟಿದ್ದೀನಿ, ಕಾಯ್ದೈತೆ. ಫಸ್ಟು ಇದನ್ನು ಎಣ್ಣೆಲಿ ಹುರ್ಕೊಳ್ಳೋಣ ಹಾಗಲಕಾಯಿನ. ಇದು ಎಣ್ಣೆಲಿ ಚೆನ್ನಾಗಿ ಹುರಿಬೇಕು. ಇವಾಗ ಸಾಲ್ಟ್ ಹಾಕ್ತೀನಿ, ಒಂದು ಸ್ವಲ್ಪ ಬೇಗ ಹುರಿಯುತ್ತೆ ಫ್ರೆಂಡ್ಸ್. ಹಾಗಲಕಾಯಿ ತುಂಬ ಒಳ್ಳೆಯದು. ನಾನು ವಾರಕ್ಕೆ ಒಂದು ಟೈಮ್ ಮಾಡ್ತಾ ಇರ್ತೀನಿ ನೋಡಿ. ಇವಾಗ ಅದು ಹುರಿಯೋಕ್ಕೆ ಇದು ಸೇಮು ಬೆಂಡೆಕಾಯಿ ಥರ ಹುರ್ಕೋಬೇಕು ನಾವು, ಆವಾಗಲೇ ನಮಗೆ ಚೆನ್ನಾಗಿರೋದು. ಹುರಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇದಕ್ಕೆ ನೀರು ಹಾಕಿ ಬೇಯಿಸ್ತೀನಿ ನೋಡಿ. 5 ನಿಮಿಷ ಇವಾಗ ಅದು ಫ್ಲೇಮಲ್ಲಿ ಮುಚ್ಚಿರೋಣ ಫ್ರೆಂಡ್. ಬನ್ನಿ ನೋಡೋಣ ಇವಾಗ ಮುಚ್ಚಳ ತೆಗೆನ ಎಷ್ಟಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಎಣ್ಣೆಲಿ ಯಾವ ಥರ ಫ್ರೈ ಆಗಿ ಕಮ್ಮಿ ಆಗೋಯ್ತು ನೋಡಿ. ನಾವು ಹಾಕುವಾಗ ಎಷ್ಟು ಹಾಕಿದೆ. ಆಮೇಲೆ ಫ್ರೆಂಡ್ಸ್, ಎಣ್ಣೆಗೆ ನೋಡಿ ಸ್ವಲ್ಪ ಬೆಂದಿದೆ ನೋಡಿ, ಅರ್ಧ ಆಲ್ರೆಡಿ ಬೆಂದಾಗಿದೆ ಇದು. ಆದರೆ ಫ್ರೆಂಡ್ಸ್, ನಾನು ಏನಕ್ಕೆ ನೀರು ಹಾಕಿ ಮಾಡ್ತೀನಿ ಅಂದರೆ ಸ್ವಲ್ಪ ಹುಳಿ ಬಿಡ್ತೀನಿ ಅದಕ್ಕೆ ಫ್ರೆಂಡ್ಸ್. ಎಲ್ಲರೂ ಹೇಳ್ಬೋದು ಹಾಗಲಕಾಯಿ ಒಂಚೂರು ಕಹಿ ಇಲ್ದಂಗೆ ಮಾಡ್ತೀನಿ ನಾನು, ಕಹಿನೇ ಆಗಲ್ಲ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದ್ರ ಗುಣನೇ ಕಹಿ. 1/4% ಆದರೂ ಕಹಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನೋಡಿ ಈಗ ಎಷ್ಟಾಗಿದೆ. ಒಂದು ಇದಕ್ಕೆ ತಕ್ಕೊಳ್ಳೋಣ ಬನ್ನಿ. ತಕ್ಕೊಂಡು ಮತ್ತೆ ಒಗ್ಗರಣೆಗೆ ಇಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಒಗ್ಗರಣೆ ಮಾಡೋಣ. ಅದನ್ನು ಎತ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಹಾಕ್ತೀನಿ ನೋಡಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜನ ಫ್ರೆಂಡ್ಸ್ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಆ ಪಲ್ಯದ ಜೊತೆ ನಮಗೆ ಬಾಯಿಗೆ ಸಿಗಲಿ ಅಂತ ಒಂದು 4-5 ಸ್ಪೂನ್ ಹಾಕ್ತೀನಿ, ಯಾಕಂದರೆ ಪಲ್ಯಕ್ಕೆ ಬೇಕಲ್ಲ, ಅದ್ರ ಜೊತೆ ನಮಗೆ ಸಿಗೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಟೈಮ್ ಮಾಡಿ ನೋಡಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಟೊಮೊಟೊ, 2 ನಿಮಿಷ ಬೆಂದೋಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ಎಷ್ಟು ಬೇಗ ಬೇಯ್ತಾ ಇದೆ ಅಂತ. ಆ ಟೈಮಲ್ಲಿ ನಾವು ಅರಿಶಿಣ ಪುಡಿ ಆದಮೇಲೆ ಫ್ರೆಂಡ್ಸ್, ನಾನು ಸ್ವಲ್ಪ ಹಿಂಗು ಹಾಕ್ತೀನಿ. ಹಿಂಗು ಇದಾದಮೇಲೆ ಫ್ರೆಂಡ್ಸ್, ಹುರಿದಿದ್ದೀವಲ್ಲ ಹಾಗಲಕಾಯಿ, ಅದನ್ನು ಅದ್ರ ಜೊತೆಲಿ ಸ್ವಲ್ಪ ಇದು ಮಾಡಬೇಕು. ಅದಾಯಿತಾ ನೋಡಿ. ಇದಾದಮೇಲೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ ಹುಣಸೆಹಣ್ಣು ಕಿವುಚಿ ಇಟ್ಕೊಂಡಿದ್ದೀನಿ ಅಂತ. ಸ್ವಲ್ಪ ನೀರು ನೋಡಿ, ಹುಣಸೆಹಣ್ಣು ನೀರು
ಹುಳಿನೇ ನೀರು ಹಾಕ್ಬೇಕು ನಾವು. ಹುಳಿ ಹಾಕುವಾಗಲೇ ಹುಳಿ ಜೊತೆ ನೀರು ಹಾಕಬೇಕು. ನೋಡಿದ್ರೆ ಫ್ರೆಂಡ್ಸ್, ಇವಾಗ ಇದಕ್ಕೆ ಸಾಂಬಾರು ಪುಡಿ ನಾನು ಯಾವ್ದು ಹಾಕ್ತೀನಿ ಸಾಂಬಾರಿಗೆಲ್ಲ ಅದನ್ನೇ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನ್ ಹಾಕ್ತೀನಿ, ಖಾರ ನಮಗೆ ಕಮ್ಮಿ ಇರಲಿ ಅಂತ. ಆಮೇಲೆ ಫ್ರೆಂಡ್ಸ್ ಬೆಲ್ಲ, ಆಮೇಲೆ ಫ್ರೆಂಡ್ಸ್ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಪುಡಿ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಪುಡಿ ಕಡಲೆ ಬೀಜ, ಕಡಲೆ, ತೆಂಗಿನಕಾಯಿ ಪುಡಿ ಮಾಡಿರೋದು. ಇದನ್ನು ನಾನು ನೀರಲ್ಲಿ ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಬೇಕು ಅಂತ. ಒಂದು 2 ನಿಮಿಷ ಫ್ರೆಂಡ್ಸ್. ನೋಡಿ ಇವಾಗ ಮಿಕ್ಸ್ ಮಾಡೋಣ. ಹುಳಿ ನೀರು ಏನು ಹಾಕಿದ್ದೀವಿ ಅಷ್ಟೇ ನೀರು, ಇದಕ್ಕಿನ್ನು ಯಾವುದು ನಾವು ನೀರು ಹಾಕಬಾರ್ದು. ಒಂದು ನಿಮಿಷ ಅದು ಬೇಯಲಿ, 2 ನಿಮಿಷ ಫ್ರೆಂಡ್ಸ್. ಇವಾಗ ನೋಡೋಣ ಬನ್ನಿ ಹೆಂಗಾಗಿದೆ ಪಲ್ಯ ಅಂತ. ನೋಡಿ ಫ್ರೆಂಡ್ಸ್, ನೀರು ಹುಳಿಗೆ ನಮ್ಮದು ಇಲ್ಲಿ ಕಹಿ ತಿನ್ನೋದು ಏನೇನು ಅಂದರೆ ಫ್ರೆಂಡ್ಸ್ ಬೆಲ್ಲ, ಹುಳಿ. ಇವಾಗ ನಿಲ್ಲೇ ಟೇಸ್ಟ್ ನೋಡ್ತೀನಿ ಕಹಿ ಎಷ್ಟು ಪರ್ಸೆಂಟ್ ಇದೆ ಅಂತ. ಓಕೆನಾ ಫ್ರೆಂಡ್ಸ್? ಕೊತ್ತಂಬರಿ ಸೊಪ್ಪು